ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ಇವತ್ತು ಕೋಲಾರ ಮುಳಬಾಗಿಲು ಮತ್ತು ಇವತ್ತು ಹೆಂಗೆ ಅಂದರೆ 3 ಸ್ಟೇಟಲ್ಲೂ ಕೆಲಸ ಮಾಡಬೇಕಾಗಿತ್ತು. ತಮಿಳ್ನಾಡು, ಕರ್ನಾಟಕ, ಆಂಧ್ರ 3 ಬಾರ್ಡ್ರಲ್ಲೂ ಸುತ್ತಾಡಬೇಕಾಗಿತ್ತು ಇವತ್ತು. ಹಾಗಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ರೆಡಿಯಾಗಿ ಕೆಲಸಕ್ಕೆ ಹೊರಟೆ. ಬಂದಿದ್ದಂಗೆ ಫಸ್ಟ್ ನನಗೆ ಎದುರಾಗೋದಂದರೆ ಈ ತರೀಕೆರೆ ಫಾರೆಸ್ಟ್, ಬನ್ನೇರುಘಟ್ಟ ಫಾರೆಸ್ಟ್ ಅಂತ ಬರುತ್ತೆ ಇದು. ಸೊ ಹಂಗಾಗಿ ಬನ್ನೇರುಘಟ್ಟ ಫಾರೆಸ್ಟ್ ಒಳಗಡೆ ಹೋಗ್ಬೇಕಾದ್ರೆ ಈಗಾಗಲೇ 2ನೇ ಸತಿ ಆನೆಯಿಂದ ಬಚಾವಾಗಿ ಬಂದಿದ್ದೀನಿ. ಫಸ್ಟ್ನೇ ಸತಿ ಏನಂದರೆ, ಆನೆ ನೈಟು ಒಂದು 9 ಗಂಟೆ ಆಗಿತ್ತು. ಆವಾಗ ಬರಬೇಕಾದ್ರೆ ಅಲ್ಲಿ ಯಾರೋ ಒಬ್ಬ ಬೈಕವನು ಹೇಳ್ದ, ಸರ್ ಆನೆ ಇದೆ ಮುಂದೆ ಹೋಗಬೇಡಿ ಅಂತೇಳಿ. ಆಮೇಲೆ ಒಂದು ಲಾರಿ ಬಂತು, ಲಾರಿ ಹಿಂದೆ ಬಂದೆ. ಸೊ ಹಂಗಾಗಿ ಆನೆಗೆ ಏನು ಮಾಡಿಲ್ಲ. 2ನೇ ಸತಿ ಏನಾಯ್ತು ಅಂತ ಹೇಳಿದ್ರೆ, ಆ ಕಡೆಯಿಂದ ಅದು ನೈಟ್ 9:30 ಆಗಿತ್ತು. ರೋಡ್ ಸೈಡೇ ಆನೆ ನಿಂತಿತ್ತು. ನಾನು ಸಡನ್ನಾಗಿ ನೋಡಿಲ್ಲ. ಸೊ ನನ್ನ ಹಿಂದೆ ಒಂದು ಟೆಂಪೋ ಬಂದು ಲೈಟ್ ಡಿಪ್ ಮಾಡ್ದೆ. ಆವಾಗ ಆನೆ ಹತ್ರಕ್ಕೆ ಹೋಗ್ಬಿಟ್ಟಿದ್ದು. ನನಗೂ ಅದಕ್ಕೂ 1 ರಿಂದ 1.5 ಅಡಿ ಹೆಚ್ಚು ಕಮ್ಮಿ ಇದ್ದಿದ್ದು. ಏನಾದ್ರು ಆನೆ ಮುಖ ಈ ಕಡೆ ಮಾಡ್ಕೊಂಡಿದ್ದಿದ್ರೆ ಅವತ್ತು ಕತೆ ಮುಗೀತಿತ್ತು. ಅದು ಮುಖ ಆ ಕಡೆ ತಿರ್ಕೊಂಡು ನಿಂತಿತ್ತು. ಹಂಗಾಗಿ ಏನೂ ಮಾಡಿಲ್ಲ, ಅದಕ್ಕೇನೂ ಆಗಿಲ್ಲ. ಆಮೇಲೆ ನಾನು ಸ್ವಲ್ಪ ಅವನು ಡಿಪ್ ಮಾಡಿದಾಗ ಎದುರುಕೊಂಡಾಗ ನಾನು ಸ್ವಲ್ಪ ಭಯದಿಂದ ಸೈಡ್ಗೆ ಬಂದೆ. ಸೊ ಹಂಗಾಗಿ ಏನೂ ಗೊತ್ತಾಗಿಲ್ಲ. ಇವತ್ತು ಬೆಳಗ್ಗೆ ಟೈಮ್ ಏನು ಭಯ ಇಲ್ಲ, ನೈಟ್ ಟೈಮ್ ಬರಬೇಕಾದ್ರೇ ಸ್ವಲ್ಪ ಭಯ ನಮಗೆ. ಹಂಗಾಗಿ ಹೋಗ್ತಾಯಿದ್ದೀನಿ ಇವತ್ತು. ಈ ಫಾರೆಸ್ಟ್ ಒಳಗಡೆ ಸ್ವಲ್ಪ ಬರಬೇಕಾದ್ರೆ ಹುಷಾರಾಗಿ ನೋಡ್ಕೊಂಬರ್ಬೇಕು. ಏಕೆಂದರೆ ದೊಡ್ಡ ಗಾಡಿ ಹಿಂದೆ ಬಂದುಬಿಟ್ರೆ ನಮಗೂ ಸೇಫ್ಟಿ, ಭಯನೂ ಇರೋಲ್ಲ. ಏಕೆ ದೊಡ್ಡ ಗಾಡಿ ಇರುತ್ತಲ್ಲ, ಹತ್ರಕ್ಕೆ ಆನೆ ಬರೋಲ್ಲ. ಹಂಗಾಗಿ ನಮ್ಗೆ ಸ್ವಲ್ಪ ಭಯನೇ. ಮತ್ತು ಆ ಕಡೆ ನಾವು ಬರಬೇಕಾದ್ರೆ ಬೇಗ ಅಂದ್ಕೊಂಡು ಹೋಗ್ತೀವಿ, ಕೆಲಸ ಮುಗಿಸ್ಕೊಂಡು ಬೇಗ ಬರೋಣ ಅಂತೇಳಿ. ಅಂದ್ರೆ ಆಗೋದಿಲ್ಲ, ಬರೋದಕ್ಕೆ ಲೇಟಾಗಿಬಿಡುತ್ತೆ. ನೋಡೋಣ, ಅದಕ್ಕೆ ಆದಷ್ಟು ಬೇಗನೆ ಬಿಟ್ಟಿದ್ದೀನಿ ಮನೇನ. ಇನ್ನೂ ಹಿಮ ಎಲ್ಲ ಹಂಗೆ ಐತೆ, ಹಿಮ ಬೀಳ್ತೈತೆ. ಹೇಗೋ ನೈಟ್ ಮಳೆ ಬಂದಿಲ್ಲ. ಹೋಗ್ತಾ ಇದ್ದೀನಿ. ನೋಡಿ, ಇದೇ ಜಾಗದಲ್ಲಿ ಆಗಿದ್ದು ನನಗೆ ಆನೆ. ನಾನು ಆ ಕಡೆ ಬರಬೇಕಾದ್ರೆ ಇಲ್ಲಿ ಹಿಂದೆಗಡೆ ಇಲ್ಲಿ ನಿಂತಿತ್ತು ಆನೆ, ಲೈಟ್ ಕಂಬದಿಂದ ಪಕ್ಕ ಆ ಕಡೆ ಜಾಗ ಇದೆ ಹೋಗೋದಕ್ಕೆ, ಅಲ್ಲಿ ಆನೆ ನಿಂತಿತ್ತು. ನಾನು ಅಲ್ಲಿ ಕಡೆಯಿಂದ ಬರಬೇಕಾದ್ರೆ ಅವನು ಹತ್ತಿರ ಆನೆ ಸಣ್ಣಲ್ಲಿ ನೋಡಿದಾಗ ಕಾಣೋದಿಲ್ಲ ಇಲ್ಲಿ ಆನೆ ಇದೆ ಅಂತ. ಪಾಪ ಟೆಂಪೋದಲ್ಲಿ ಬಂದು ಲೈಟ್ ಹಾಕಿದಾಗ ಡಿಪ್ ಮಾಡಿದಾಗ ಹಿಂಗೆ ಡಿಪ್ ಮಾಡ್ತಾರಲ್ಲ ಅಂತ ನೋಡಿದೆ. ಆವಾಗ ಅಂದರೆ ಅವ್ರಿಗೆ ಡೈಲಿ ಅವ್ರು ರೆಗ್ಯುಲರಾಗಿ ತಿರುಗಾಡ್ತಾರೆ, ಹಂಗಾಗಿ ಅವ್ರಿಗೆ ಸಡನ್ಲಿ ಕಾಣಿಸುತ್ತೆ. ನಾವು ಯಾವಾಗ ಒಂದೊಂದು ಬರ್ತೀವಲ್ಲ, ನಮ್ಗೆ ಅಷ್ಟೊಂದಾಗಿ ಕಾಣಿಸಲ್ಲ. ಹಂಗಾಗಿ ನಮ್ಗೆ ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅವರು ಡೈಲಿ ತಿರುಗಾಡ್ತಾರೇನೋ, ಅದಕ್ಕಾಗಿ ಅವ್ರಿಗೆ ಎಲ್ಲ ಸಡನ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲೆಲ್ಲ ಏನೇನು ಇರುತ್ತೆ ಅಂತ. ಹಂಗಾಗಿ ಅವ್ರಿಗೆ ಗೊತ್ತಾಗಿದೆ. ಅವಾಗ ಡಿಪ್ ಮಾಡಿದಾಗ ನಾನು ಎದುರುಗಡೆ ಅಲ್ಲೇ ಕಂಡಿದ್ದಾನೆ. ಭಯ ಆಯಿತು. 2 ನಿಮಿಷ ಮುಂದೆ ಹೋಗಿ ನಿಂತ್ಕೊಂಡು 2 ನಿಮಿಷ ನೀರು ಕುಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಅಷ್ಟು ಹೊತ್ತಿಂದ ಹೋಗ್ತಿದ್ದೆ, ಅಷ್ಟು ಕಾಡಾನೆಗೆ ಅಷ್ಟತ್ರ ಫಸ್ಟ್ ಟೈಮ್ ನಾನು ಹೋಗಿದ್ದು. ಹಂಗಾಗಿ ಸ್ವಲ್ಪ ಭಯ ಆಯಿತು. ಅದೇ ನಮ್ಮ ಬಾಸ್ ಇದ್ದಾರೆ, ನಮ್ಮ ಬಾಸ್ಗೊಂದು ನಮಸ್ಕಾರ ಹಾಕ್ಬಿಟ್ಟು ನೋಡಿ, ರೋಡ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಾನು ಪರಿಚಯ ಮಾಡ್ತೀನಿ. ಟರ್ನ್ ಹಾಕ್ಬೇಕಾಗಿತ್ತು. ನಮ್ಮ ಬಾಸ್ ಮಿಸ್ ಆಗಿ ಹೋಗ್ಬಿಟ್ಟಿದೆ. ಡೈಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕೆಲಸ ನೋಡಿ, ಆನೆಗಳು ಎಲ್ಲ ಎಂಟ್ರಿ ಕೊಡ್ತಾ ಇದ್ದೀನಿ. ಇದು ಮಾಡ್ಕೊಂಡು ಎಲ್ಲ ನುಲ್ಚಾಡಿ ತಿನ್ಕೊಂಡು ಹೋಗಿದೆ. ನೋಡಿ, ಇವರೇ ನಮ್ಮ ಬಾಸ್. ಒಂದು ಕೈ ಮುಗಿದು ಸಣ್ಣ ಮಾಡಿಕೊಂಡು ಕುಂಕುಮ
ಮುಗಿಸ್ಕೊಂಡು ಬಂದೆ. ನೋಡಿ ಇದೆಲ್ಲ ಆನೆದೇ ಕೆಲಸ, ಇವೆಲ್ಲ ನುಳ್ಚ್ಕೊಂಡು ತಿನ್ಕೊಂಡು ಹೋಗವೆ, ಏನೋ ಎಲ್ಲ ಬಿಸಾಕ್ಬಿಟ್ಟು ಹೋಗವೆ. ಎಲ್ಲ ಓಡಾಡವೆ ಆನೆ ನೆನೆದವರ ಮನದಲ್ಲಿ. ಇರಲಿ ಬನ್ನಿ, ನಾವು ನಮ್ಮ ಕೆಲಸ ಮಾಡಿಕೊಂಡು ಇನ್ನು ಹೊರಡೋಣ. ಇನ್ನೇನು ಆನೆ ಬರ್ತಾವಪ್ಪ ಒಳಗಡೆ. ಈಗೆಲ್ಲ ಮಳೆ ಚೆನ್ನಾಗಾಗ್ತಿದೆ. ಅವು ಮೇವನ್ನ ಹುಡಿಕೊಂಡು ಬಂದಿರ್ತವೆ ರೋಡ್ ಸೈಡು. ಅವು ನೈಟ್ ಓಡಾಡಿರ್ತವೆ, ಅಂದರೆ ಬೆಳಗಿನ ಜಾವ ಇಲ್ಲ ನೈಟ್ ಕತ್ಲೆಲ್ಲ ರೋಡಲ್ಲೇ ಇರ್ತವೆ. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ ನಾವಿನ್ನು. ಇದು ಕಾಡು ಬಿಟ್ಟು ಮುಂದೆ ಬಂದ ಫಾರೆಸ್ಟಿಂದ ಮುಗೀತು ಇಲ್ಲಿಗೆ. ಏನು ಭಯ ಇಲ್ಲ ನನಗೀಗ. ಇನ್ನೇನೇ ಬಂದರೂ ಎದುರಿಸ್ತೀನಿ ಅನ್ನೋ ಧೈರ್ಯ ಇರುತ್ತೆ. ಇನ್ನು ನಾವು ಎಷ್ಟು ಕೇರ್ಫುಲ್ಲಾಗಿ ಗಾಡಿ ಓಡಿಸ್ತೀವೋ ಅಷ್ಟು ಕೇರ್ಫುಲ್ಲಾಗಿ ಇರ್ತೀವಿ ನಾವು. ಸೊ ನಾವೇನಾದರೂ ಅರ್ಜೆಂಟ್ ಮಾಡಿ ಇದು ಮಾಡೋಕ್ಕೆ ಹೋದರೆ ಅದೇ ಹೆಚ್ಚು ಕಮ್ಮಿ ಆದರೆ ಎಲ್ಲ ನಮಗೆ ಆಗೋದದು, ನಾವೇ ಅನುಭವಿಸ್ಬೇಕಾಗುತ್ತೆ. ಸೊ ಹಂಗಾಗಿ ಹೋಗೋಣ. ಇನ್ನು ಕತೆ ಏನಪ್ಪ ಮುಂದೆ ಅಂತ ಹೇಳಿದ್ರೆ, ಫಸ್ಟು ಮುಳಬಾಗ್ಲಿಗೆ ಹೋಗೋದಾ ಇಲ್ಲ ಆಂಧ್ರಾಗೆ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫಸ್ಟು ಕೋಲಾರದಿಂದ ಮುಳಬಾಗ್ಲಿಗೆ ಹೋಗೋದಾ ಆಂಧ್ರಾಗೆ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಂಧ್ರಾಗೆ ಹೋಗ್ಬಿಟ್ರೆ ತಿರ್ಗಾ ರಿಟರ್ನ್ ಬರಬೇಕಾದ್ರೆ ನನಗೆ ಕೆಲಸ ಏನಾದರೂ ಮತ್ತೆ ಬಂದರೆ ತಿರ್ಗಾ ಆಗಲ್ಲ. ಸೊ ಹಂಗಾಗಿ ಆಂಧ್ರಕ್ಕೆ ಹೋಗೋದು ಬೇಡ. ಫಸ್ಟು ಮುಳಬಾಗ್ಲಿಂದ ನೋಡಿಕೊಂಡು ಅಲ್ಲಿಂದ ಆಂಧ್ರಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲಿಂದ ತಮಿಳ್ನಾಡು ಹೊಸೂರು, ಆನೇಕಲ್, ಆಮೇಲೆ ತಮಿಳ್ನಾಡು ಮತ್ತು ಮಾಲೂರು, ಕೋಲಾರ, ಮುಳಬಾಗ್ಲು, ಈ ಥರ ರೌಂಡು. ಈಗ ನೆಕ್ಸ್ಟು ನೋಡಿ ಇಲ್ಲೇ ದುನಿಯಾ ವಿಜಯ್ ಅವರು, ನನಗೂ ಗೊತ್ತಿಲ್ಲ ಅವರು ಆನೇಕಲ್ಲವರು ಅಂತ. ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನೋಡಿದೆ, ದುನಿಯಾ ವಿಜಯ್ ಅವರು ಇಲ್ಲೇ ಓಡಾಡಿದ್ದು ಎಲ್ಲ ಇಲ್ಲೇ ವಿಡಿಯೋ ಎಲ್ಲ ಮಾಡಿದ್ರು. ನಾನು ಅವಾಗ ಅಂದ್ಕೊಂಡೆ, ನಾನು ಇಲ್ಲಿ ಓಡಾಡ್ತಿರ್ತೀನಿ, ಯಾವಾಗೂ ಇಲ್ಲೇ ಅದನ್ನ ಓಡಾಡಿದಾರಲ್ಲಪ್ಪ ಅವರು, ಇದೇ ಥರ ಅಂತ. ಆನೇಕಲ್ ಅವರು ಅಂತ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಗೊತ್ತಾಯಿತು, ಆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ದುನಿಯಾ ವಿಜಯ್ ಅವರು ಆನೇಕಲ್ ಅವರು ಅಂತ ಹೇಳಿ. ಯಾವ ಗಾಡಿಗಳು ಬರೀ ಹಿಂಗೆ ಅಡ್ಡ ಬರ್ತಾವೆ ಇಲ್ಲಿ. ಸೊ ಹಂಗೆ ಬಂದರೆ ಎಲ್ಲ ಟೀ ಎಲ್ಲ ತಿಂಡಿ ಟಿಫನ್ ಎಲ್ಲ ಆಯಿತು. ಏಕೆಂದರೆ ಮತ್ತೆ ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಏಕೆಂದರೆ ನೆಕ್ಸ್ಟು ತಮಿಳ್ನಾಡು, ಅಲ್ಲಿ ಮುಗಿಸಿ. ಏಕೆಂದರೆ ತಮಿಳ್ನಾಡಿಗೆ ಹೋದರೆ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗೋಲ್ಲ, ಅವ್ರ ಭಾಷೆ ನಮ್ಗೆ ಅರ್ಥ ಆಗೋಲ್ಲ. ಹಂಗಾಗಿ ಆನೇಕಲ್ಲಲ್ಲೇ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ತಾಯಿದ್ದೀನಿ. ಅಲ್ಲಿ ಮಾಲೂರು ಹತ್ರ ಹೋಗೋ ನಮ್ಮ ಕರ್ನಾಟಕ ಬಾರ್ಡ್ರು ಸಿಗೋವರೆಗೂ ಇನ್ನೆಲ್ಲೂ ಗಾಡಿ ಸ್ಟಾಪ್ ಆಗೋಲ್ಲ. ಹಂಗಾಗಿ ಹೋಗ್ತಾಯಿದ್ದೀನಿ. ಏನಂದರೆ ಈ ಗಾಡಿ ಮಾಡಿ ಈ ಥರ ಮಧ್ಯದಲ್ಲಿ ತೋರಿಸೋದ್ರಿಂದನೇ ನಮ್ಮ ಸ್ವಲ್ಪ ಪ್ರಾಬ್ಲಮ್ಗಳಾಗ್ಬಿಡ್ತವೆ. ಇವತ್ತು ಸ್ವಲ್ಪ ಅಂದರೆ ಬೇಗನೆ ಬರಬೇಕು, ಏಕೆಂದರೆ ನಾಡಿದ್ದು ರಜೆ ಇರೋದ್ರಿಂದ ಗಾಡಿ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಆ ಕಡೆ ರಿಟರ್ನ್ ಬರಬೇಕಾದ್ರೆ. ನಮ್ಮದು ನಾರ್ಮಲ್ ಡೇಸಲ್ಲೇ ಗಾಡಿ ಓಡ್ಸೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇರ್ತದೆ. ಹಂಗಾಗಿ ಇವಾಗೇ ನೋಡೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ನೋಡೋಣ, ರಿಟರ್ನ್ ಬರೋದು ಎಷ್ಟೊತ್ತಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಏಕೆಂದರೆ ನಾವು ಚಿಕ್ಕ ಕೆಲಸ ಅಂತ ಹೋಗ್ತೀವಿ, ಅದು 2 ಅವರ್ 3 ಅವರ್ ಹಿಡಿದುಬಿಡುತ್ತೆ. ನನಗಂತೂ ಎಷ್ಟೋ ಸತಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಬೇಗ ಮುಗಿದೋಗ್ಬಿಡುತ್ತೆ ಕೆಲಸ. ಚಿಕ್ಕ ಕೆಲಸ ಅಂತ ಹೋಗಿರ್ತೀನಿ, ಅದೇನೇ ಚಿಕ್ಕ ಕೆಲಸನೇ ದೊಡ್ಡ ಕೆಲಸ ಆಗಿ ತಲೆಗೆಡಿಸ್ಬಿಟ್ಟು ಕೆರ ಹಿಡಿದೋಗ್ಬಿಡುತ್ತೆ. ಅಷ್ಟು ಇದಾಗ್ಬಿಡುತ್ತೆ ಇದು.
ಯಾರೋ ಒಂದು ಇಂಡಿಕೇಟ್ರ್ ಹಾಕಲಿಲ್ಲ, ಏನು ಮಾಡಲಿಲ್ಲ, ರಿಟರ್ನ್ ಹಿಡಿದ್ಬಿಟ್ಟು ಹಂಗೆ ಆ ಥರ ಆಯಿತು. ಬಿಸಿಲು ಜೋರಾಗಿ ಹೊಡಿತಾ ಇದೆ, ಏನು ಮಾಡೋಕ್ಕಾಗಲ್ಲ. ಬಿಸಿಲು ಬರಲಿ ಮಳೆ ಬರಲಿ, ಮಳೆ ಬಂದರೂ ಕಷ್ಟ ನಮಗೆ. ಯಾರೋ ಬೋರ್ಗಳು ನಾಡಿ ಮೊನ್ನೆಯಿಂದ ನಾವು ಬೋರ್ ಕೊರೆಸ್ಬೇಕಾದ್ರೆ ಬೋರಿನ ಗಾಡಿನೇ ಡಿಮ್ಯಾಂಡೇ ಇರಲಿಲ್ಲ. ಇವತ್ತು ಹೇಳೋರು ಒಂದು ವಾರಕ್ಕೆ ಬರೋರು, ಒಂದು ವಾರ ಮುಂಚೆ ಬುಕ್ ಮಾಡಬೇಕಾಗಿತ್ತು. ಈಗ ನೋಡಿದ್ರೆ ಬೋರಿನ ಗಾಡಿಗಳು ಎಲ್ಲ ನಿಂತಿರ್ತವೆ. ಸುಮ್ಮನೆ ಎಲ್ಲಾದರೂ ಬೋರಿನ ಗಾಡಿ ಕಾಣ್ತಾ ಇರ್ತವೆ. ಇವಾಗೆಲ್ಲ ಫ್ರೀ ಆಗಿಬಿಟ್ಟಿದ್ದಾರೆ. ಹಂಗಾಗಿ ಬೋರಿನ ಗಾಡಿ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಇವಾಗ ಯಾರಾದರೂ ಬೋರ್ ಕೊರೆಸೋರಿದ್ರೆ ಈಗ ಕೊರೆಸ್ಬಿಡಿ. ಬೇಸಿಗೆ ಟೈಮಲ್ಲಿ ಕೊರೆಸ್ತೀವಿ ಅಂತ ಹೇಳಿದ್ರೆ ಒಂದು ಡಬಲ್ ರೈಟ್ ಕೊಡಬೇಕು. ಅದು ನಾವು ಹೇಳಿದ ಟೈಮಿಗೆ ಬರೋಲ್ಲ. ಎಲ್ಲ ಥರ ನಾವು ಈಗ ಬೋರ್ ಕೊರೆಸ್ಬೇಕಾದ್ರೆ ಎಲ್ಲರೂ ಟೈಮುಗಳಿಗೆ ನೋಡ್ಕೊಂಡು ಈ ಟೈಮ್ಗೆ ಬೇಕು ಗಾಡಿ ಅಂತಾರೆ. ಆದರೆ ಆ ಟೈಮ್ಗೆ ಬರಲ್ತು, ಸಿಗಲ್ಲ. ಈ ಟೈಮಲ್ಲಿ ಬೇಕಾದ್ರೆ ನಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ ಸಿಕ್ಬಿಡ್ತಾರೆ ಮಳೆಗಾಲದಲ್ಲಿ. ಆದರೆ ಬೇಸಿಗೆ ಕಾಲದಲ್ಲಿ ನಮಗೆ ಟೈಮ್ಗೆ ಅವರು ಯಾರೂ ಸಿಗಲ್ಲ. ಹಾಗಾಗಿ ಈಗ ಕೊರೆಸಿದ್ರೆ ಈ ಟೈಮಲ್ಲಿ ಕೊರೆಸ್ಬೇಕು. ಬೇಸಿಗೆಗಾಲದಲ್ಲಿ ಕೊರೆಸಿದ್ರೆ ನೀರು ಬಿದ್ದರೆ ಅದು ಲೈಫ್ ಲಾಂಗ್ ಹೋಗಲ್ಲ ಅಂತ ಹೇಳ್ತಾರೆ. ಆದರೂ ನಮ್ಮ ಮನೆ ಬರೋ ಹೆಂಗಿರುತ್ತೋ ಯಾಕೆ ಗೊತ್ತು. ಎಲ್ಲ ಹಂಗೆ ಐತೆ ಬೆಳೆಗಳಿಗೆ ಬಿದ್ದು ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ. ಈಗ ಕರ್ನಾಟಕ ಬಾರ್ಡ್ರು ಈಗ ದಾಟಿ ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಇದು ತಮಿಳ್ನಾಡು. ಈಗ ನಾವೇನು ವೀಡಿಯೋ ಮಾಡ್ತಾಯಿದ್ದೀನಿ ಇದೆಲ್ಲ ತಮಿಳ್ನಾಡು. ಇಲ್ಲಿಂದ ಒಂದು 35-40 ಕಿಲೋಮೀಟರ್ಸ್ ಒಳಗಡೆ ಹೋದರೆ ಅಲ್ಲಿಂದ ನಮ್ಮ ಕರ್ನಾಟಕ ಬಾರ್ಡ್ರು. ಕರ್ನಾಟಕಕ್ಕೆ ಹೋಗ್ತೀನಿ. ಒಳಗಡೆ ತಮಿಳ್ನಾಡು ಒಳಗಡೆ ಬಂದಿದ್ದೀನಿ ಈಗ. ಸೊ ಇದು ತಮಿಳ್ನಾಡು. ಈ ಕರ್ನಾಟಕದಿಂದ ತಮಿಳ್ನಾಡು ಬಂದಿದ್ದೀನಿ. ಇಲ್ಲಿ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಎಷ್ಟು ಟ್ರಾಫಿಕ್ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ಕು. ನೋಡೋಣ ಬನ್ನಿ ಟ್ರಾಫಿಕ್ಕು ಇವತ್ತು ಎಷ್ಟಿದೆ ಅಂತ. ಸ್ವಲ್ಪ ಬೆಳಗ್ಗೆ ಬೇಗನೆ ಬಂದಿದ್ದೀನಿ, ಹಂಗಾಗಿ ಟ್ರಾಫಿಕ್ ಕಮ್ಮಿ ಅನಿಸುತ್ತೆ. ಒಂದು 9 ಗಂಟೆ ಆಯಿತು ಅಂದರೆ ಮುಗೀತು. ಟ್ರಾಫಿಕ್ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್, ಅದು ಅಷ್ಟು ಇದಾಗುತ್ತೆ. ನೋಡೋಣ. ಇದು ಚೆಕ್ ಪೋಸ್ಟ್. ಇದು ಇದೇ ಚೆಕ್ ಪೋಸ್ಟ್. ಚೆಕ್ ಪೋಸ್ಟಿಂದ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ನಾವು ಹಿಂದೆ ಗಾಡಿಯಿಂದ ಪಾಸ್ ಆಗ್ಬಿಡ್ತೀವಿ ಅಂದರೆ ಕಷ್ಟ. ಹೋಗೋದಕ್ಕೆ ಬೆಳಕಾಗ್ಬಿಡುತ್ತೆ, ಸಂಜೆ ಆಗಿಬಿಡುತ್ತೆ. ನಾವು ಅಷ್ಟು ಇದಿರುತ್ತೆ. ಈಗ ಇದು ಇಲ್ಲಿ TVS ಶೋರೂಮ್ ಇದೆ, ಫ್ಯಾಕ್ಟ್ರಿ ಇದೆ. TVS ಫ್ಯಾಕ್ಟ್ರಿ ರೋಡಲ್ಲಿ ಹೋಗ್ತಾ ಇರೋದು. ಎಲ್ಲ ತುಂಬ ಇದಿರುತ್ತೆ ಇಲ್ಲಿ. ಏನಾದರೂ ನಾವು ಬೈಕ್ ಓಡಿಸ್ಬೇಕಾದ್ರೆ ನಮಗೆ ಈ ಗಾಡಿಗಳ ಹಿಂದೆ ನಾವು ಓವರ್ಟೇಕ್ ಮಾಡಬೇಕಾದ್ರೇ ನಮ್ಗೆ ದೊಡ್ಡ ತಲೆನೋವು. ಯಾಕೆಂದರೆ ರೋಡ್ ಚಿಕ್ಕ ಇರುತ್ತೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಸೈಡಿಗೆ ಹೇಳಿದ್ರೂ ಸ್ಮ್ಯಾಶ್. ಗಾಡಿ ನೋಡ್ಕೊಂಡು ಸೈಡ್ ಹೊಡಿಬೇಕು. ಹಂಗಾಗಿ ಅವ್ರ ಪಕ್ಕದಲ್ಲಿ ಬರೋನೇ ಎಳೆದು ಬಿಡ್ತಾನೆ, ಅದೂ ಒಂದು ಭಯ ನಮಗೆ. ಹಂಗಾಗಿ ಎಲ್ಲ ಈಗ ವರಲಕ್ಷ್ಮಿ ಹಬ್ಬಕ್ಕೆ ಹೂವೆಲ್ಲ ಕುಯ್ಕೊಂಡು ಇದು ಮಾಡ್ತಾಯಿದ್ದಾರೆ. ಹಾಗೆ ಎಲ್ಲ ಹೀಗೆ ನಮ್ಗೆ ಬಂದು ಬೈಕ್ ಬರ್ತಾಯಿದ್ದಾನೆ, ಅವ್ರು ಫುಲ್ ಪಕ್ಕಕ್ಕೆ ಬಂದುಬಿಡ್ತಾರೆ. ಅವರು ಏನು ಇದು ಮಾಡೋದೇ ಇಲ್ಲ, ಯೋಚನೆ ಮಾಡೋದೇ ಇಲ್ಲ. ಹಂಗಾಗಿ ಬಂದ್ವಿ. ಈಗ ಎಲ್ಲ ನೋಡಿ ಹೂವು ತುಂಬ್ಕೊಂಡು ಹೋಯ್ತಾರೆ. ವರಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ, ಇನ್ನೆಲ್ಲ ಹೂವು ರೇಟೆಲ್ಲ ಜಾಸ್ತಿ ಆಗುತ್ತೆ. ಹೂವು ತುಂಬ್ಕೊಂಡು ಹೋಯ್ತವ್ರೆ ಎಲ್ಲ. ಬಾಬಾ ಬೆಳಗ್ಗೆ ಝೊಮೊಟೊ ಬೇರೆ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಡೆಲಿವರಿ ಬೀಳ್ತಾವಾಗರು ಆರ್ಡ್ರ್ ಕೊಡ್ತಾರೆ ಬೆಳಗ್ಗೆ. ಏನೋಪ್ಪ ಅದು ಗೊತ್ತಿಲ್ಲ ನಮಗೆ.
ಯಾಕೋ ಇದರಲ್ಲಿ ಟ್ರಾಫಿಕ್ ಜಾಸ್ತಿ ಅನಿಸುತ್ತೆ. ನೋಡೋಣ ಬನ್ನಿ. ಈ ಥರ ಸೈಡಲ್ಲಿ ನುಗ್ಸ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ನಾವು ಇದೇ ರೀಚ್ ಮಾಡೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಇಲ್ಲಿ ಸ್ವಲ್ಪ ಕಮ್ಮಿ, ಇವಾಗ ಎಲ್ಲ ಫುಲ್ಲು ಇರೋದು ಇಲ್ಲಿ ಟ್ರಾಫಿಕ್ಕು. ಇಲ್ಲ ರೈಲ್ವೆ ಗೇಟ್ ಏನಾದರೂ ಕ್ಲೋಸ್ ಮಾಡಿಬಿಡ್ತಾರ ನೋಡಬೇಕು. ಸೊ ಸ್ವಲ್ಪ ಅಣ್ಣ ನಾನು ಬಂದೇ ಇರೋ ಅಣ್ಣ, ನಾನು ಬರ್ತೀನಿರೋಣ. ಝೊಮ್ಯಾಟೊ ಅಣ್ಣ, ನಾನು ಬರ್ತೀನಿರೋಣ. ಏನು ಅಣ್ಣ ಫುಲ್ಲು ಫಾಸ್ಟಾಗೆ ಆರ್ಡ್ರು ಕೊಡ್ತಾ ಇರಬೇಕೇನೋ, ಜೋರಾಗಿ ನುಗ್ತಾವ್ರೆ. ನಾನು ಸೈಡ್ ಹೊಡಿಯೋಣ ಅಂದರೆ ಆಯ್ತಾನೆ ಇಲ್ಲ, ಹಿಡಿಯೋಕೆ ಹತ್ರಕ್ಕೆ ಹೋಗೋಕ್ಕಾಯ್ತಾರ, ಅಷ್ಟು ಇದು ಅಂದು ಇಂದು ಸೈಡ್ ಹೊಡೆದೆ. ಅಣ್ಣಗಿಂತ ಫಾಸ್ಟಾಗಿ ನಾವೇ ಹೋಗೋಣ. ನೋಡ್ಬೇಕು ಮುಂದೆ ಟ್ರಾಫಿಕ್ಕು ಇಲ್ಲದೇರಪ್ಪ. ನೋಡಿ ಇಲ್ಲೊಂದು ಹೂವು ತುಂಬ್ಕೊ ಹೋಗ್ತಾವ್ರೆ. ಬಂದರೆ ಇದು ಈ ಬಸ್ಸು ಈ ಲಾರಿ ಬಂದರೆ ನನಗೆ ಸ್ವಲ್ಪ ಹಿಂಸೆನೇ ಇದು. ಏಕೆಂದರೆ ಇಲ್ಲಿ ಬಂದಾರ ನಾನು ಮೇನ್ ರೋಡ್ಗಿಂತ ಇದೇ ಥರ ಅಯ್ಯಯ್ಯಯ್ಯಯ್ಯಯ್ಯ ಯಾರೋ ಅಲ್ಲಿ ರೋಡ್ ಸೆಂಟ್ರಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗ್ಬಿಡ್ತಾನಪ್ಪ. ಹಿಂಗೆ ಕ್ರಾಸಲ್ಲಿ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನಾವು ಬಸ್ ನಿಲ್ಸಲ್ಲ ಬಿಡ್ರಿ ನಿಮಗೆ. ತಮಿಳ್ನಾಡಲ್ಲೂ ಲೇಡೀಸ್ಗೆ ಫ್ರೀ ಬಸ್ ಇದೆಯಾ ಏನೋ ಗೊತ್ತಿಲ್ಲ, ಅದು ಅದಕ್ಕೆ ನಿಲ್ಲಿಸ್ಲೇ ಅನ್ಕೋತೀನಿ. ಅಮೌಂಟ್ ಕೊಡೋದಾಗಿರೋ ನಿಲ್ಲಿಸ್ಬಿಟ್ಟು ಹತ್ತಿಸ್ಕೊ ಹೋಗೋಣ. ಎಲ್ಲೂ ಫ್ರೀ ಮಾಡಿರ್ಬೇಕನೋ ಗೊತ್ತಿಲ್ಲ, ಕೇಳಿ ನೋಡಬೇಕು ಒಂದ್ಸಲ ಏನು ಅಂತ. ಹಾಗಾಗಿ ಇವತ್ತೇನೋ ಟ್ರಾಫಿಕ್ಕು, ನನಗೆ ಅದೇ ಭಯ, ಟ್ರಾಫಿಕ್ ಇರಲೇ ಇರಲಿಲ್ಲ, ಎಲ್ಲ ರೈಲ್ವೆ ಗೇಟ್ ಕ್ಲೋಸ್ ಮಾಡದೇ ಇರಲಿ ಅಂತ. ಪರವಾಗಿಲ್ಲ, ಇಷ್ಟು ಇಲ್ಲಿವರೆಗೂ ಫ್ರೀ ಇದೆ ಅಂತ ಹೇಳಿದ್ರೆ ಇನ್ನು ಹೋದಾಗಿಲ್ಲ, ಫ್ರೀ ಇದ್ದಂಗೆ ಲೆಕ್ಕ. ಇಲ್ಲಿವರೆಗೂ ನಿಂತಿದ್ರು ನಮಗೇನು ತಲೆ ಬಿಸಿ ಇಲ್ಲ, ಇಲ್ಲ ಏನೇ 10 ನಿಮಿಷಲ್ಲೇ ಹೊರ್ಟೋಗ್ಬಿಡ್ಬೋದು. ಯಾರೋ ತಾತ ಅವಳೆ ಇವನು ನುಗ್ತಾವ್ರಲ್ಲಪ್ಪ, ಸಖತ್ತಾಗಿ ನುಗ್ಗಿಸ್ಬಿಟ್ಟಾಗ್ರು ಗಾಡಿ. ನಾನೇನು ಕಮ್ಮಿನ, ನಾನು ಹಂಗೆ ನುಗ್ತೀನಿ ನೋಡ್ಗುರು. ಈಗ ನೀನು ಆ ಕಡೆ ಬಾರ, ನಾನು ಈ ಕಡೆ ಬರ್ತೀನಿ ಗುರು. ಪರವಾಗಿಲ್ಲ ಗುರು, ಪರವಾಗಿಲ್ಲ, ಟ್ರಾಫಿಕ್ ಕಮ್ಮಿನೇ ಇದೆ ಗುರು. ಇವತ್ತೇನಂತ ಟ್ರಾಫಿಕ್ ಇಲ್ಲ, ಬೆಳಗ್ಗೆ ಬಂದಲ್ಲ, ಅಷ್ಟೊಂದಾಗೇನು ಟ್ರಾಫಿಕ್ ಇಲ್ಲ. ಅಣ್ಣ ಚಾರ್ಜ್ ತಗೊಬಿಟ್ಟವ್ರೆ, ಇರಲಿ. ಅಲ್ಲಿಂದ ಬಂದರೆ ಇನ್ನೊಂದು ಪ್ಲೇಸ್ ಇದೆ, ಅದನ್ನು ನೋಡಬೇಕೀಗ. ಅಲ್ಲೂ ಟ್ರಾಫಿಕ್ ಇಲ್ಲ ಅಂತ ಹೇಳಿದ್ರೆ ನಾವು ರೀಚ್ ಆದಂಗೆ ಬೇಗನೆ. ಬಟ್ ಕೆಲಸ ಎಷ್ಟೊತ್ತಾಗುತ್ತೋ ಅದಂತೂ ಹೇಳೋಕ್ಕಾಗಲ್ಲ. ಬನ್ನಿ ನೋಡೋಣ, ಮುಂದೆ ಹೋಗ್ತಾ ಇರೋಣ. ಹಾಗೆ ಸಖತ್ತಾಗಿ ನುಗ್ಗಿಸ್ತೀಯಾಗೋರು ಗಾಡಿ ನೀನು. ನಮ್ಮ ಗಾಡಿ ನುಗ್ಗಲ್ತಲ್ಲ, ಏನು ಮಾಡೋಣ, ನುಗ್ಸೋಣ ಅಂದರೆ ನಮ್ಮದು ಸ್ವಲ್ಪ ಲೇಟು. ನಮ್ಮದು ಸಡನ್ಲಿ ಪಿಕಪ್ ತಗೊಳ್ಳಲ್ಲ ನಿನ್ನ ಗಾಡಿ ಥರ. ನೋಡು, ಈಗ ನಾವು ಗೇರ್ ಕೊಟ್ಟು ಚೇಂಜ್ ಮಾಡೋದಕ್ಕೆ ನೀನು ಒಂದು ಕೈಲಿ ಎಕ್ಸ್ಲೇಟ್ರ್ ಕೊಟ್ಟಾರೆ ಇನ್ನೂ ನುಗ್ಗಿಸ್ಬಿಡ್ತೀಯ. ಅಲ್ಲಡ ಆದರೆ ಸಖತ್ತಾಗಿ ನುಗ್ಗಿಸ್ತೀಯಾಗೋರು ನೀನು. ಏನು ಗುರು ಹಿಂಗೆ ನುಗ್ಗಿಸ್ಕೊಂಡು ನುಗ್ಬಿಟ್ಟೆ ನೀನು. ನಾನು ಟ್ರೈ ಮಾಡೋಣ, ನಮ್ಮ ಗಾಡಿ ಗೇರ್ ಕೊಟ್ಟರೆ ಬಡ್ಡ ಅಂತದೆ, ಹೋಗಲ್ಲ ಗಾಡಿ ನಮ್ಮದು. ಈ ಥರ ಹೋಗಲ್ಲ ಗುರು ನಮ್ಮ ಗಾಡಿ, ಸಿಕ್ಕಾಪಟ್ಟೆ ನಿಧಾನ ನಮ್ಮ ಗಾಡಿ ಓಡಿಸ್ಬೋದು. ನಮ್ಮದು ಗಾಡಿ ಟ್ರಾಫಿಕಲ್ಲಂತೂ ಅಷ್ಟು ಬೇಜಾರಾಗ್ಬಿಡುತ್ತೆ ಓಡಿಸ್ಬೇಕ್ಕೆ, ಅಷ್ಟು ಬೇಜಾರಾಗ್ಬಿಡುತ್ತೆ ನಮ್ಮ ಗಾಡಿ ಓಡಿಸ್ಬೇಕಂದ್ರೆ. ಏನೋ ಟ್ರಾಫಿಕ್ ಜಾಮ್ ಆಗ್ಬಿಟ್ಟು ಫಸ್ಟ್ ಗೇರಲ್ಲೇ ಕೊಟ್ಟರೂ ಹೋಗಲ್ಲ ಮುಂದಕ್ಕೆ, ಅಷ್ಟು ಇದು.
ಟ್ರಾಫಿಕ್ ಇದೆ ಎಲ್ಲಿರುತ್ತೆ ಅಂದ್ಕೊಂಡು ಬಂದು ಅಲ್ಲಿ ಟ್ರಾಫಿಕ್ ಇಲ್ಲ. ಬಟ್ ಕೋಲಾರ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಫುಲ್ ಟ್ರಾಫಿಕ್ ಜಾಮು, ಎಲ್ಲ ರಿಟರ್ನ್ ಬರ್ತಾಯಿದ್ದಾರೆ. ಆದರೂ ನೋಡೇ ಬಿಡೋಣ, ನಾನು ಟ್ರೈ ಮಾಡೋಣ ಅಂತ ಹೇಳಿ ನುಗ್ಗಿಸ್ಕೊಂಡು ಗಾಡಿ ಸಂದಿಲೆಲ್ಲ ನುಗ್ಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಅಣ್ಣ ಬತ್ತವ್ರು ವಾಪಸ್ಸು, ನಾವು ಒಳಗಡೆ ಹೋಗ್ತಾಯಿದ್ದೀವಿ. ನೋಡೋಣ ಅಂತ ಹೋದೆ, ಆಗಿಲ್ಲ. ಗಾಡಿ ಹೋಗ್ತಾಯಿಲ್ಲ, ಆದರೂ ಟ್ರೈ ಮಾಡ್ತಾಯಿದ್ದೀನಿ ಹೋಗೋಣ ಅಂತೇಳಿ. ಆಗಲ್ಲ, ಇಲ್ಲಿಗೆ ಸ್ಟ್ರಕ್ ಆದೆ. ಹೋಗಲ್ಲ ಗುರು ಗಾಡಿ ಅಂತೇಳಿ ಮತ್ತು ಟೈಮ್ 9:30 ಆಗಿದೆ. ಸೊ ನೋಡ್ಬೇಕು ಇವತ್ತೇನಾದರೂ ಆನೆ ಇರುತ್ತಾ ಏನು ಅಂತ. ಬನ್ನಿ ಹೋಗೋಣ. ಮತ್ತು ಅದೇ ಕಾಡೋಳಿಕೆ ಹೋಗ್ಬೇಕೀಗ. ನನ್ನ ಫ್ರೆಂಡು ಫೋನ್ ಮಾಡಿದ್ದ, ಅದರ ಗಾಡಿ ಬಂದರೆ ಹಿಂದೆ ಬಂದುಬಿಡು ಅಂತ. ಸೊ ಹಂಗಾಗಿ ಗಾಡಿ ಅವು ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಹೋಗ್ತಾ ಇದ್ದೀನಿ ಒಳಗಡೆ. ಗಾಡಿಗಳು ಬರ್ತಾ ಇರೋದ್ರಿಂದ ನನಗೆ ಸ್ವಲ್ಪ, ಏಕೆಂದರೆ ಯಾವ್ದಾದ್ರು ಬೈಕ್ ಬಂದರೆ ನನಗೆ ಸ್ವಲ್ಪ ಧೈರ್ಯ, ಏನೋ ಇದೆ. ಸೊ ಯಾವ ಗಾಡಿ ನಿಂತವೆ, ನೋಡಬೇಕೇನೋ ಆಗಿದೆ ಗುರು. ಏನಾಯ್ತಣ್ಣ? ಏನಾಯ್ತಣ್ಣ? ಆಕ್ಸಿಡೆಂಟಾ? ಆನೆ ಅಲ್ವಾ? ನೋಡಿ, ಬೆಳಗ್ಗೆ ಹೋದಾಗ ಏನೂ ಇರಲಿಲ್ಲ, ಆರಾಮಾಗಿ ಬಂದರು ಹೋಗ್ತಿದ್ವಿ. ಆದರೆ ಸಂಜೆ ಬರೋ ಅಷ್ಟರಲ್ಲಿ ಒಂದು ಜೀವನೇ ಇಲ್ಲಿ ಹೋಗ್ಬಿಟ್ಟಿದೆ ಅಷ್ಟೇ ಗುರು. ಎಲ್ಲ ಜೀವನವೂ ಅಷ್ಟೇ, ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ. ನಮ್ಮದು ಅಷ್ಟೇ, ಹಿಂಗೆ ಸುತ್ತಾಡ್ತಿರ್ತೀವಿ. ನಮ್ಮದು ಎಲ್ಲಿ ಟೈಮ್ ಯಾವಾಗ ಜೀವ ಹೋಗ್ಬೇಕು ಅಂತಿರುತ್ತೋ ಆ ಟೈಮ್ ನಾವು ಹೋಗ್ತಾ ಇರೋದೆ. ಮನೆ ಟೈಮ್ ಆಗಿದೆ, ಹೊರಡ್ಬಿಡೋಣ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸೇರಿದ್ದಾರೆ. ಒಂದು ಜೀವ ಬೆಳಗ್ಗೆ ಹೋದಾಗ ಏನೂ ಇಲ್ಲ. ಒಂದು ಬೆಳಗ್ಗೆ ತಾನೇ ನೋಡಿದೆ, ಹಿಮ ಬೀಳ್ತಿತ್ತು, ಎಷ್ಟು ಚೆನ್ನಾಗಿ ನೋಡೋಕ್ಕೆಲ್ಲ ಇತ್ತು. ಬಟ್ ನಾನು ಸಡನ್ ನೋಡಿದಾಗ ಆನೆ ಏನೋ ಇದು ಮಾಡಿಬಿಟ್ಟಿದೆ ಅಂದ್ಕೊಂಡು, ಆದರೆ ಆಕ್ಸಿಡೆಂಟು. ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರದಲ್ಲಿ ಹೆಂಗೆ ಹೋಗ್ಬೇಕು ಅಂತ ಕಾಯ್ಕೊಂಡಿರ್ತೀವೋ ಅದೇ ಥರ ಹೋಗ್ತಾ ಇರ್ತೀವಿ ನಾವು. ಸೊ ಇವತ್ತೊಂದು ನೋಡೋಲ್ಲ, ಇಷ್ಟೇ ಇವರು ವಿಷಯ ಇವತ್ತು. ಸಾರಿ, ಮೊಬೈಲ್ ಚಾರ್ಜಿಂಗ್ ಬೇರೆ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದೊಂದು ಕತೆ ಇದೆ, ನಾಳೆ ಇದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅದೇನು ಅಂತ.
ಸೊ ಎಲ್ರಿಗೂ ಗುಡ್ ನೈಟ್, ಸ್ಪೀಡ್ ಡ್ರೀಮ್, ಟೇಕ್ ಕೇರ್, ಬಾಯ್.